ಕಮಲಾ 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 ಇವತ್ತೊಂದಿನ ಕೂಲಿಗೆ ಬಂದಿರತ್ತ ಮುಗ್ದೋಗ್ಬಿಡದಪ್ಪ ಕಳೆ ಕೀಳೋದೆಲ್ಲ. ಕಮಲಾ ಓಯ್ ಕಮಲಾ. ಓ ಅಕ್ಕ, ಹೇಳಿ. ನೆನ್ನೆ ಕಳೆ ಕಿತ್ತಿದ್ರಲ್ಲ, ಇನ್ನೊಂದ್ ಚೂರು ಕಳೆ ಇತ್ತು ಹಂಗೆ ನೀನಿಯ ಅಷ್ಟೇ ಅಲ್ದಿದಂಗೆ ಪಾಚಿ ಮಾಡ್ಬೇಕಿತ್ತು. ಈಗೆಲ್ಲ ತೆಂಗಿನ ಗಿಡಗಳಿಗೆಲ್ಲಾನು ಇದು ಮಾಡ್ತಿದ್ರು, ಎಲ್ಲ ಕಟ್ಟಬೇಕಿತ್ತು. ಅದಕ್ಕೆ ನೀನಿಯ ಬೊತ್ತರೇನೋ ಕರಿಯನಿ ಅಂತ ಹೇಳ್ಬಿಟ್ಟು ಬಂದೆ ಕರಿಯಕ್ಕೆ. ಬೊತ್ತಾರಾ? ಏ ಬೋರ್ದೈನಿ ಎಲ್ಲೋ ಐತೆ ಕಣಕ, ಬೋತ್ತರಿ ಕೊಡಿಸ್ತೀನಿ ಬಿಡು. ನೆನ್ನೆಲ್ಲ ಸಂದಾಕ್ ಮಾಡಿದ್ರೆ ಕೆಲ್ಸವಾ? ಹೊಸಿ ನಿಧಾನ ಆದ್ರೂ ಸಂದಕ್ ಮಾಡಿದ್ರು ನಿಧಾನಕ್ಕೆ. ನಿಧಾನಕ್ಕೆ ಮಾಡ್ತಾರೆ, ಪರವಾಗಿಲ್ಲ. ನಿಧಾನ ಆದ್ರೂ ಬಿಡು. ಹೆಂಗೋ ಮಾಡಿದ್ರತ್ತಾಗ, ಹೆಂಗೋ ಹಂಗೋ ಹಿಂಗೋ ಹಿಂಗೋ ಹಂಗೋ ಆತಾಗ ಮಾಡಿದ್ರತ್ತಾಗ ಹೆಂಗೋನು. ಈಗ ಕೂಲರ್ ಸಿಗೋದೇ ಕಷ್ಟ ಆಗೋಗ್ಬಿಟ್ಟೈತೆ ಕಣಪ್ಪ. ಸಿಕ್ಬಿಟ್ರೆ ಏನೋ ಒಂದು ಆಯ್ತದೆ, ಸಿಗೋದೇ ಇಲ್ವೇ ಕೂಲರ್ ಎಲ್ಲನೂ, ಅದೇ ಒಂದು ಕಷ್ಟ. ಏ ಸರಿ ಹೇಳಕ್ಕ, ನಾನು ಹೆಂಡ್ತಿನ ಕಳಿಸ್ತೀನಿ. ನನ್ನ ಹೆಂಡ್ತಿನ ಮತ್ತೆ ನಿಬ್ರುನವೇ ಕಳಿಸ್ತೀನಿ. ಇವತ್ತು ಕೊಟ್ಬಿಡಕೋ 500 ರೂಪಾಯ. ಕೊಡದೆ ಕೆಲಸ ಮಾಡಿಸ್ಕೊಳಕಾಯ್ತದೇನಪ್ಪ? ಒಳ್ಳೆ ಸಂದ ಕೇಳ್ತೀಯಾ? ಕೊಡದೆ ಕೆಲಸ ಮಾಡಿಸ್ಕೊತೀನ? ಕೊಡ್ತೀನಿ ತಗ. ಸರಿ ಕಳಿಸ್ತೀನಿ, ಒಳಗಡೆ ಹೋಗ್ಬಿಡು ನನ್ನ ಹೆಂಡ್ತಿನ. ಸರಿ ಸರಿ. ಇದ್ಯಾಕ್ಲೆ ಈ ಸತ ಚಾಪೆ ಹಚ್ತಾ ಇದೀಯಾ? ಅಮ್ಮ ಅಯ್ಯಮ್ಮ ತಿರುಗ್ ಬಂದವಳೆ ಕಣಮ್ಮ ಕೂಲಿ ಕರಿಯಕ್ಕೆ. ಏನು ತಿರುಗ ಬಂದವಳ ಕೂಲಿ ಕರಿಯಕ್ಕೆ? ಕಣಮ್ಮ ಈಚೆ ಕಡೆ ನನ್ನ ಗಂಡಂತಂಗೆ ಮಾತಾಡ್ತಾವಳೆ. ಯಪ್ಪ ದೇವ್ರೆ, ಯಾಕೆ ಬೇಕು ನನಗೆ? ನಾನಂತೂ ಬಿಸ್ಲಾಗ ಮಾತ್ರ ಹೋಗಿಲ್ಲ ಕಣಮ್ಮ. ಅದಕ್ಕೆ ಹುಷಾರಿಲ್ಲ ಅಂತ ಮನಿಕ ಬಿಡ್ತೀನಿ. ಮನಿಕ ಒಳ್ಳೆ ಕೆಲಸ ನೀ ಮಾಡ್ತಾ ಇದೀಯ ಮನಿಕ. ನಿನ್ ಗಂಡಂಗೆ ಮಾಡಕ್ಕೆ ಆಮೆ ಇಲ್ಲ. ಯಾವಾಗೂ ಕೂಲಿ ಕಳ್ಸೋದೇ ನೀ ಆಯ್ತು. ದರಿದ್ರದ್ದು ನಿನ್ ಗಂಡ ಅವನೇ ಹೋಗಿ ದುಡ್ಕೊಂಬಂದು ಸಾಕೋದ್ರೇನು ಬೇಡ ಅಂತದ. ಮಗಳೇ ದುಡ್ಡು ಮಾಡಕ್ಕೆ ಏನಾರ ಮಾಡಬೇಕು, ಇಲ್ಲ ಅಂದ್ರೆ ದಿನ ಕೂಲಿಗೆ ಹೋಗ್ಬೇಕಾಯ್ತದ ನಾವು. ಕಣಮ್ಮ, ಅದಕ್ಕೆ ನೀ ಅವ್ನು ಬಂದ್ರೆ ಹೇಳ್ಬಿಡು, ಅವಳಿಗೂ ಹುಷಾರಿಲ್ಲ ಮನಿಕ ಬಿಟ್ಟವಳೆ ಅಂತ ಹೇಳ್ಬಿಟ್ಟು. ನೀನ್ ಮನಿಕ ಬಂದ್ರೆ ಹೇಳ್ತೀನಿ. ಕಮಲಾ ಕಮಲಾ ಓಯ್ ಕಮಲಾ. ಏ ಕಮಲಾ, ಏನ್ ಹಿಂಗ್ ಮನಿಕ ಬಿಟ್ಟೆ? ಇವತ್ತು 600 ರೂಪಾಯಿಗೆ ಒಪ್ಪಿಸ್ಬಿಟ್ಟು ಬಂದಿದ್ದೀನಿ. ನಿಮ್ಮಿಬ್ರದ್ದು ಕೂಲಿ ದುಡ್ಡ ನಿನ್ನ 500 ರೂಪಾಯಿ ಸಿಕ್ಕಿತ್ತು. ಇವತ್ತು ಹೋದ್ರೆ ನಿಮ್ಮಿಬ್ರಿಗೂ 600 ರೂಪಾಯಿ ಕೊಡ್ತಾರಂತೆ. ಅದಕ್ಕೆ ನೀ ಅಮ್ಮ ಬಂದಿದ್ದು ಕರಿಯಕ್ಕೆ. ಒಂದು ಚೂರು ಕಳೆ ಐತಂತೆ, ಕಳೆ ಕಿತ್ಬಿಟ್ಟು ತೆಂಗಿನ ಗಿಡಕ್ಕೆಲ್ಲನೂ ಕಾಲಿಯೋ ಮಾಡ್ತಾವ್ರಂತೆ. ಅದೊಂದು ಚೂರು ಅದನ್ನೆಲ್ಲ ರೆಡಿ ಮಾಡ್ಬಿಟ್ಟು ಕೊಡ್ತಾರಂತೆ. ನೀವೆಲ್ಲ ನೀಟಾಗೆ ರೌಂಡಾಗೆ ನೀರು ಚಕಡಿಗೆ ಹೋಗಿದಂಗೆ ಕೊಟ್ಬಿಟ್ರೆ ಮುಗ್ದೋಯ್ತು, ಇನ್ನೇನೂ ಇಲ್ಲ. ಆರಾಮ್ ಕೆಲಸ ನೆಳ್ಳಾಗ ತೆಂಗಿನ ಮರದ ನೆಳ್ಳಾಗ ಮಾಡ್ಬೋದು ನೋಡಿ ಕುಂತ್ಕೊಂಡು. ಎದ್ದೊಳ್ರಿ, ಯಾಕೆ ಹಿಂಗೆ ಮನೆ ಕಂಡೋಳಲ್ಲ ಇವಳಿನ? ಕಮಲಾ, ಏ ಕಮಲಾ ಎದ್ದೊಳೆ. ಅಯ್ಯೋ ನನ್ನ ಮಗಳಿಗೆ ಹುಷಾರಿಲ್ಲ ಕಣಪ್ಪ, ಹುಷಾರಿಲ್ಲ. ಜ್ವರ ಬಂದ್ಬಿಟ್ಟವ್ ನನ್ನ ಮಗಳಿಗೆ. ಏನ್ ಮಾಡಿಯೇ, ಫುಲ್ಲು ಜ್ವರ. ಮೈಕೈ ಎಲ್ಲ ಸುಟ್ಟೋಯ್ತೈತೆ ಜ್ವರಕ್ಕೆ ಅಂತೂ. ಅಯ್ಯೋ ನೋಡ್ಬಾ ನೀನೇನಿಯ ಹೆಂಗೆ ಜ್ವರ ಬಂದು ನರಳ್ತಾವಳೆ ಅಂತ ಹೇಳ್ಬಿಟ್ಟು. ಈ ಟೈಮಾಗ ಕೂಲಿಗೆ ಹೋಗೋದು ಅಂತಂದ್ರೆ ಆಯ್ತದ? ಆಗಕ್ಕಿಲ್ಲ. ನನ್ನ ಮಗಳು ಪಾಪ ನೆನ್ನೆಲ್ಲ ಬಿಸ್ಲಾಗ ಬಡ್ಕೊಂಡು ಸಾಕಾಗಿ ಹೋಗ್ಬಿಟ್ಟೈತೆ ಅವಳಿಗಂತೂ. ಯಪ್ಪ ಆಸ್ಪತ್ರೆಗೆ ಹೋಗನಿ ಅಂದ್ರೆ ಕಾಸು ಗತಿ ಇಲ್ಲ. ಅದಕ್ಕೆ ಮಗಳಿಗೆ ಇಲ್ಲೇ ಮನೆ ಕಳವ ಅಂತ ಹೇಳ್ಬಿಟ್ಟು ನಾನೇ ಚಾಪೆ ಹಾಸ್ಕೊಟ್ಬಿಟ್ಟು ಮಲಗಿಸ್ತೀವನಿ. ಏನಾಯ್ತು? ಆಗ್ಲೇ ಸಂದಕ್ಕಿದ್ಲಲ್ಲ, ಈಗ ತಿರ್ಗಾಗ್ಲಿ ಹುಷಾರಿಲ್ಲ ಅಂತಂದ್ರೆ ಏನು? ಹೆಂಗೋ 600 ರೂಪಾಯಿ ಬರೋದು ಹೋಗಿದ್ರೆ ಅದೇ ನೀವನ ಹೋಗ್ರಿ ಅತ್ತೆ, 300 ರೂಪಾಯಿನ ಬರ್ತದೆ. ಅವಳಿಗೆ ಹುಷಾರಿಲ್ಲ ಅಂದ್ರೆ ಮನೆ ಕಡ್ಲಿ. ನೀವು ಹುಷಾರಾಗಿದ್ರಲ್ಲ, ಹೋಗಿ ನೀವಾದ್ರೂ ಕೂಲಿ ಕೆಲಸ ಮಾಡ್ಕೊಂಬಿಟ್ಟು ಬಾ ಹೋಗಿ. ಏನಕ್ಕಾದ್ರೂ ಓಸಿ ದುಡ್ಡು ಆಯ್ತದಲ್ಲ ಒಳ್ಳಿ. ಅಯ್ಯೋ ಶಿವನೇ, ನಾನು ಹೋದ್ರೆ ನನ್ನ ಮಗಳು ನೋಡ್ಕೊಳ್ಳೋರು ಯಾರು? ನನ್ನ ಮಗಳಿಗೆ ಉಪಚಾರ ಮಾಡೋರು ಯಾರು? ನನ್ನ ಮಗಳಿಗೆ ಸೇವೆ ಮಾಡೋದು ಯಾರು? ನನ್ನ ಮಗಳು ಹುಷಾರು ತಪ್ಪುದು ಅಂದ್ರೆ ವಾರ ಆದ್ರೂ ಎದ್ದೊಳಕಿಲ್ಲ. ಅವಳನ್ನ ನೋಡ್ಕೋಬೇಕು ಮಾಡಬೇಕು. ಅಯ್ಯೋ ಅದೇನ ಆಯ್ತದ ಕೆಲಸ ಹೇಳು. ನೀನೇನಾರು ನೋಡ್ಕೊತೀನಪ್ಪ ಅಳಿಬಯ್ಯ? ನೀನು ನೋಡ್ಕೊಳಕಿಲ್ಲ ಏನಿಲ್ಲ. ನನ್ನ ಮಗಳು ಪಾಪ ಗಂಜಿ ಕಾಯಿಸ್ಕೊಡ್ಬೇಕು, ಬ್ರೆಡ್ಡು ಕಾಫಿ ಕೊಡಬೇಕು, ಏನೇನೋ ಮಾಡಬೇಕು. ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಕು. ಏನು ಹುಸಿ ಇರ್ತದ ಕೆಲಸ? ನೀನು ಮಾಡ್ತೀಯಾ ಹೇಳು? ನನಗಂತೂ ನನ್ನ ಮಗಳು ನೋಡ್ಕೊಳ್ಳಿಲ್ಲ ಅಂದ್ರೆ ಒಂಥರ ಆಯ್ತದೆ. ಮಗಳು ಹುಷಾರ್ ತಪ್ಪು ಮನೆಗಿರ್ಬೇಕಾರೆ ನನ್ನ ಕೂಲಿ ಕೆಲ್ಸಕ್ಕೆ ಹೋದ್ರೆ ಸಂದಾಕಿರ್ತದ? ನೀನೇ ಹೇಳು. ಆಗಕ್ಕಿಲ್ಲ ಹಂಗೆ ಎಲ್ಲನೂ ಬಲು ಹುಷಾರ್ ತಗ್ಬಿಟ್ಟೈತೆ. ನನ್ನ ಮಗಳು ಭಾಳ ವೀಕ್ ಆಗೋಗ್ಬಿಟ್ಟವಳಿ ನಡುವೆ. ಇದು ಒಳ್ಳೆ ಚಿಕನ್ ಮಟನ್ ಏನು ಬೀಳ್ತಿಲ್ಲ ಒಟ್ಟಿಗೆ. ನೋಡಿದ್ರೆ ಅಯ್ಯೋ ಅನ್ನಿಸ್ತೈತೆ. ಹೆಂಗೆ ಬಿದ್ದವಳು ನೋಡು ಒಳ್ಳೆ ನೀನಿಯ. ಅದಕ್ಕೆ ನಾನು ಸುಮ್ಮನೆ ಇಲ್ಲೇ ಮಗಳು ನೋಡ್ಕೊಂಡು ಇರ್ತೀನಿ. ನೀನು ಹೋಯ್ತಿದ್ಯಲ್ಲ ಕೆಲಸ, ಯಾವುದೋ ಒಂದು ಕೆಲಸ ದಿನಗೂಲಿ ಕೆಲಸ ಅಂತ ಹೋಗ್ಬಿಟ್ಟು ನೀನೇ ಸಂಪಾದನೆ ಮಾಡ್ಕೊಂಬಿಟ್ಟು ಬಾಪ. ನನ್ನ ಮಗಳು ಹುಷಾರಾಗಂಟ ನೀ ಅಂತಾನೆ ಮಾಡೋಕ್ಕೈತದೆ ಹೇಳು. ಇನ್ನು 1 ವಾರ ಅಂತ ಮನೆ ಕಂಡ್ರೆ ಹೆಂಗೆ? 1 ವಾರ ಮನೆ ಕತ್ತರ ಇನ್ನೂ 1 ವಾರ ಮನೆ ಕಂಡ್ರೆ ಶಾನೆ ಆಗಕ್ಕಿಲ್ವಾ? ಇನ್ನು ಕೂಲಿ ಕೆಲ್ಸಕ್ಕೆ ಹೋಗೋದು ಯಾರು? ಒಂದೇ ದಿನ ಹೋಗ್ಬಿಟ್ಟು ಹಿಂಗೆ ಮನೆ ಕಬ್ಬಿಟ್ರೆ ಹೆಂಗೆ? ಹುಷಾರಿಲ್ಲ ಅಂದ್ರೂ ಒಯ್ತಿರ್ಬೇಕು ಬರ್ತಿರ್ಬೇಕು. ಈಗ ನಾನು ಹೋಗಿ ಬರೋಕ್ಕಿಲ್ವೇ? ಹಂಗೆ ಹುಷಾರಿಲ್ಲ ಅಂದ್ರೆ ತಡ್ಕೋಬೇಕು, ಹೋಗ್ಬೇಕು ಬರಬೇಕು ಮಾಡಬೇಕು. ಹಿಂಗೆ ಸುಮ್ಮನೆ ಇದ್ರಾಯ್ತದೆ. ನೀನೇ ಹೇಳು. ಏನು ಮಾಡೋಕ್ಕಾಗಕ್ಕಿಲ್ಲ. ಎದ್ಬಿಟ್ಟು ಹುಷಾರಾಗಿ ನಿಧಾನಕ್ಕೆ ಹೋಗ್ಬಿಟ್ಟಂಗೆ ಕುಂತ್ಕೊಂಡು ಕೆಲಸ ಮಾಡಿದ್ರೆ ಸೋರೋಗೋದೇನೋ. ಅವ ಅಕ್ಕ ಹಿಂಗೆ ಬೇರೆ ಹೇಳ್ಬಿಟ್ಟು ಬಂದಿದ್ದೀನಿ ಬರ್ತಾರೆ ಅಂತ ಹೇಳ್ಬಿಟ್ಟು. ಈಗ ಏನು ಹೇಳ್ಬೇಕು ಹೋಗ್ಬಿಟ್ಟು? ಲೇ ಕಮಲಾ, ಆಯ್ತದೇನೆ ಎದ್ಬಿಟ್ಟು ಕುಂತ್ಕೊಳಕ್ಕೆ. ಎದ್ಬಿಟ್ಟು ಕುಂತ್ಕೊಳಂಗಿದ್ರೆ ಕುಂತ್ಕೊಂಡ ತಗಲ್ ಕೆಲಸ ಮಾಡಿ ಹೋಗ. ಅಲ್ಲೇ ನೀನು ಕಾಸು ಬರ್ತದ 600 ರೂಪಾಯಿ. ಬಾಯಿ ಮುಚ್ಕೊಂಡು ಹೋಗ್ರಿ ಆಯ್ತದೆ. ಆಯ್ತಿಲ್ಲ ನನಗೆ, ನಾನೇ ಸಾಯ್ತಾ ಇವನಿ, ಸುಸ್ತಾಗೋಗ್ಬಿಟ್ಟಿವ್ನಿ ನಾನೇನಿಯ. ಅಯ್ಯೋ ನನಗೆ ನೀವು ಒಂಥರ ಆಯ್ತೈತೆ. ಕೊಂಡ್ಕೊಂಡೆಲ್ಲ ಮುಂಜೆ ಆಯ್ತಾಯ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನನಗೆ ವಾಂತಿ ಬರಂಗಾಯ್ತದೆ. ತಲೆಯೆಲ್ಲ ಗಿರ ತಿರುಗ್ತಾಯ್ತೆ. ಕಣ್ಣೆಲ್ಲ ಮುಂಜಾಯ್ತವೆ. ನೀವು ಒಳ್ಳೆ ಸಂದಾಗಿ ಹೇಳ್ತೀರಿ ನೋಡಿ ಇವಾಗ. ಅದು ಇದು ಅಂತ ಅನ್ಕೊಂಡು ಹೋಗು ಅಂತ ಅನ್ಕೊಂಡು ನನ್ನ ಕೈಲಿ ಆಗಕ್ಕಿಲ್ಲ. ನನಗಂತೂ ಜಪ್ಪಯ್ಯ ಅಂದ್ರೆ ಹೋಗೋಕ್ಕಾಗಿಲ್ಲ ನನಗೆ. ನೀವು ಹೆಂಗಾರ ಮಾಡ್ಕೊಳ್ಳಿ. ಬೇಕಾದ್ರೆ ಹೋಗ್ಬಿಟ್ಟು ತಂದಾಕಿದ್ರೆ ಮಾಡ್ತೀನಿ. ಇಲ್ಲಾಂದ್ರೆ ಅದು ಆಗಕ್ಕಿಲ್ಲ ನನಗೆ. ಒಂದು ವಾರ ನನ್ನ ಮಾತಾಡಿಸ್ಬೇಡಿ. ನಂಗೆ ಫುಲ್ಲು ಸುಸ್ತಾಗೋಗ್ಬಿಟ್ಟಿವ್ನಿ ನಾನು. ಬೇಕಾದ್ರೆ ಹಣ್ಣು ಹಂಪಲು ಏನಾರು ತಂದು ಕೊಡಿ ತಿನ್ಕೋತೀನಿ.
ಅದ್ಬಿಟ್ಟು ನನ್ನಂತೂ ಕಳಿಸ್ಬೇಡಿ, ನೀವು ನನ್ನ ಕೈಲಿ ಆಗಕ್ಕಿಲ್ಲ, ನೀವು ಕಳಿಸ್ಲೇಬೇಡ್ರಿ ನೀವಂತೂ. ಇದು ಒಳ್ಳೆ ಪರಿಸ್ಥಿತಿ ಹಿಂಗಾಯ್ತಲ್ಲ. ಹೋಗ್ಬಿಟ್ಟು ಅಕ್ಕಂಗನ ಮತ್ತೆ ಹೇಳ್ಬಿಟ್ಟು ಬರ್ತೀನಿ. ನಾನು ಎಂಡ್ರಿಗೂ ಸರಿಯಿಲ್ಲ ಕಣಕ್ಕ, ಇವತ್ತು ಬರೋಕ್ಕಾಗಿಲ್ಲ, ಇನ್ನೊಂದು ವಾರ ಬಿಟ್ಕೊಂಡು ಬರ್ತಾಳೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹೇಳೋಣ ಬರ್ತೀನಿ ಇರು. ಇನ್ನು ಏನು ಮಾಡ್ತೀಯಾ, ಬರೋ ದುಡ್ಡು ಹೋಯ್ತು. ಈಗ ನಾನು ಒಬ್ಬನೇ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಅತ್ತೆ ಸರಿ, ತಿನ್ನಕ್ಕೆ ಏನಾರ ಮಾಡಿದರೆ ತಂದು ಹಾಕ್ಕೊಡಿ. ಇನ್ನೇನು ಕೆಲಸ ಗಿಲ್ಸ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊತೀನಿ. ನಾನು ಕೆಲಸ ಎಲ್ಲ ಮಾಡಲೇಬೇಕಲ್ಲ ಇನ್ನೇನು. ನೀವು ಹೋಗ್ಲಿಲ್ಲ ಅಂದರೆ ನಾನು ಹೋಗ್ಬೇಕಲ್ಲ. ಸರಿ, ಅವಕ್ಕಂಗೆ ಹೇಳ್ಬಿಟ್ಟು ಬರ್ತೀನಿ ಇರ್ರಿ. ಓದ್ನೇನಮ್ಮ? ಓದ ಅಲ್ಲ ಕಣಮ್ಮ, ನಮ್ಮನೆ ನೀ ಕೆಲ್ಸಕ್ಕೆ ಕಳ್ಸಕ್ಕೆ ನೋಡ್ತಾನಲ್ಲ, ಈ ಕೂಲಿ ಕೆಲ್ಸಕ್ಕೆ ನಮಗಂತೂ ಸ್ಟ್ಯಾಂಡರ್ಡ್ ಒಂದು ಬೆಲೆ ಇಲ್ವೇನಮ್ಮ? ನಾನು ಯಾಕಮ್ಮ ಹಂಗೆ ಕೂಲಿ ಕೆಲ್ಸಕ್ಕೆ ಅಂತ ಹೋಗ್ಲಿ? ಅದ್ರಾಗೂ ಅವಳು ಹೆಂಗೆ ಮಾತಾಡ್ತಾಳೆ ನೋಡ್ದ, ನೀವು ಕೆಲಸ ಮಾಡಕ್ಕೆ ಬರೋಕ್ಕಿಲ್ಲ ನಿಮಗೆ, ಅಂಥವ್ರು ಇಂಥವ್ರು ಅಂತ ಇಷ್ಟುದ್ದ ಕೊಯ್ತಾಳೆ. ಯಾರೋಗಿ ಸಾಯ್ತಾರೆ ಹೋಗಮ್ಮ. ಅತ್ತಾಗ ನಿಮ್ಮದೇ ಇಲ್ಲೇ ಮನೆ ಕಳೆದು ಎಷ್ಟು ವಾಸಿ. ನಂಗಂತೂ ತಲೆಯೆಲ್ಲ ಕೆಟ್ಟು ಕ್ಯಾರೆಡ್ಬಿಟ್ಟೈತೆ ನಂಗಂತೂ. ಯಾರೋ ಈ ಥರನೇ ಹೋಗಿದ್ದಕ್ಕೆ ಕೊಯ್ಕಾಲೆಲ್ಲ ಹಂಗೆ ನೋಡ್ಕೊಬಂದ್ಬಿಟ್ಟವು ನನಗಂತೂ. ಯಪ್ಪ ಇನ್ನೊಂದು ಕಿತ್ತ ಕೂಲಿ ಎಲ್ಲ ಹೋಗೋದೇ ಬೇಡ ಕಣಮ್ಮ. ಒಂದು ವಾರ ಟೈಮ್ ಐತಲ್ಲ, ಒಂದು ವಾರದಾಗ ಬೇರೆ ಏನಾರ ಪ್ಲಾನ್ ಮಾಡಿಬಿಟ್ಟು ದುಡ್ಡು ಹೊಂದಿಸ್ಕೊಳ್ಳೋಣ ಕಣಮ್ಮ. ದುಡ್ಡು ಹೊಂದಿಸ್ಕೊಂಡು ಬೇರೆ ಏನಾರ ಬಿಸ್ನೆಸ್ ಮಾಡೋದು, ಕೆಲಸ ಮಾಡೋದು, ಏನೋ ಒಂದು ಮಾಡೋಣ. ನಾನು ನಿಂಗೆ ಅದೇ ಹೇಳ್ತಿರೋದು, ಏನಾರ ಒಂದು ಬೇರೆ ಕೆಲಸ ಹುಡಿಕೊಂಡು ಏನಾರ ಮಾಡ್ಕ ಅಂತ. ಹೋಗ್ಬಿಟ್ಟು ಈ ಶಾರದಾ ಹಂಗೇನಿಯ ಅವ್ರ ಮಗಳು ಆಶಾ ಅವಳಲ್ಲ, ಅವನ್ನೆಲ್ಲ ಮಾತಾಡ್ಸ್ಕೊಂಬಿಟ್ಟು ಬರ್ಬೇಕು ಕಣಮ್ಮ. ನನ್ನ ಗಂಡ ಕೆಲ್ಸಕ್ಕೆ ಹೋಗಿದ ತಕ್ಷಣ ಏನಿಯ ಏಳು ಹೋಗ್ಬಿಟ್ಟು ಹಂಗೇನಿಯ ಮಾತಾಡ್ಸ್ಕೊಂಡು ಏನಾರ ಕೆಲಸ ಪತ್ರ ಸಿಗ್ತದೇನೋ ಕೇಳ್ಕೊಂಡು ಬರೋಣ. ಅವರು ಇವಾಗ ಏನಾದರೂ ನಾನು ನೋಡಲೇ ಇಲ್ಲ, ವಿಚಾರಿಸಲೇ ಇಲ್ಲ, ಫೋನು ಮಾಡಲಿಲ್ಲ ಅವಳಿಗೆ. ಒಂದು ಫೋನ್ ಹಾಕ್ಬಿಟ್ಟು ಕೇಳೋಣ. ಏನಾರ ಕೆಲಸ ಸಿಕ್ಕರೆ ನಾನು ಅವಳ ಜೊತೆ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ನೀನು ಬೇಕಾದ್ರೆ ಏನಾರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರು, ಹೆಂಗೋ ಆಯ್ತದೆ. ಈ ಕೂಲಿನಲ್ಲಿ ಕೆಲಸ ಎಲ್ಲ ನಮ್ಗೆ ಆಗ್ಬರಕ್ಕಿಲ್ಲ ಕಣಮ್ಮ. ಒಳ್ಳೆ ಕೆಲಸ. ನಿನ್ನ ಗಂಡ ಹೋಗಿದ ತಕ್ಷಣ ಹೇಳ್ಬಿಡು, ಸರಿನಾ? ಹೋಗ್ಬಿಟ್ಟು ಕೇಳಿ ಮಾತಾಡಿ ಅವರು ಏನಾರ ಪ್ಲಾನ್ ಮಾಡಿರ್ತಾರೆ. ತಿರ್ಗೇನ ನಿಧಿ ಸಿಗ್ತದೇನೋ ಅಲ್ವೇ? ಸಿಗ್ಗಿಕ್ಕೇನಾರ ಹೊಸಿ ಕೊಡ್ತಾರೇನೋ ನೋಡೋಣ ಇರು. ಎಲ್ಲದಕ್ಕೂ ನಮ್ಮನ್ನು ಕರಿತೀನಿ ಅಂತ ಹೇಳೋರಲ್ಲ, ಕರೀತಾರೆ. ಕರೆದ ತಕ್ಷಣ ನೀನು ಜಂಪ್ ಮಾಡ್ಕೊಂಡು ಹೊಂಟೋಗ್ಬಿಡೋಣ. ನಿನ್ನ ಗಂಡನ ಮುಂದೆ ಹಿಂಗೆ ನಾಟಕ ಮಾಡಿ ಹುಷಾರಿಲ್ಲ ಅನ್ನೋ ಥರ ನೀನು ಈಗ ಬತ್ತಾನೆ. ಕಿಸ್ಕೊಂಡು ಕುಂತ್ಕೊಬೇಡ, ಸಾಪ ಕುಂತ್ಕ. ಆಮೇಲೆ ಬಂದು ಡೌಟ್ ಪಟ್ಬಿಡ್ತಾನೆ, ಏನಪ್ಪ ಇವಳು ಸಂದಕ್ಕೆ ಹೇಳಲ್ಲ ಅಂತ ಹೇಳ್ಬಿಟ್ಟು. ಏನೇ ಆಸ್ಪತ್ರೆಗೆ ಏನಾರ ಬತ್ತೀಯಾ? ಏನು ಬೇಡ ಬಿಡಿ, ಇಲ್ದಿರ ಕಾಸಾಗಿ ಇವಾಗ ಆಸ್ಪತ್ರೆ ಅಂತ ಓಡಾಡ್ಕೊಂಡು ಕುಂತ್ಕೊಳಕ್ಕಾಯ್ತದ? ಕಾಸಿಲ್ಲ, ಏನೂ ಇಲ್ಲ, ಊಟಕ್ಕೂ ಇರೋಕ್ಕಿಲ್ಲ. ಆಮೇಲೆ ನಾನು ಆಸ್ಪತ್ರೆಗೆ ಇಕ್ಬಿಟ್ರೆ ಎಲ್ಲನೂ ಬುಡಿ. ಏನು ಮಾಡ್ತೀರಾ, ಒಂದು 2 ದಿನ ಸುರೋಯ್ತದ ಹಂಗೆ ನೀನಿಯ. ಇನ್ನು ಏನು ಮಾಡೋಕ್ಕಾಯ್ತದೆ? ಒಂದು ಊಟ ಕಮ್ಮಿ ಆದರೂ ಪರವಾಗಿಲ್ಲ, ಆರೋಗ್ಯ ಸಂದಕ್ಕಿರಬೇಕು. ಆರೋಗ್ಯನೇ ಭಾಗ್ಯ. ಬೇಕಾದ್ರೆ ಬಾ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಬಿಟ್ಟು ಬಂದರೆ ಎಲ್ಲ ಸುರೋಯ್ತದೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಹಿಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು ಯಾರೋ ಗೊತ್ತಿರ್ತದೆ. ಶಾನೆ ದಿನ ಆದಮೇಲೆ ಕೆಲಸ ಮಾಡೋಕೆ ಹೋದ್ರೆ ಹಂಗೆ ನೀನು ಆಗೋದು. ಇಲ್ಲ ಗೊತ್ತಾ, ಮಾತ್ರೆ ಗಿದ್ರೆ ಎತ್ಕೊಂಬಿಟ್ಟು ಬರಲಾ? ಏನಾರ ಜ್ವರದ ಮಾತ್ರೆ ತಗೊಬಿಟ್ಟು ಬರ್ರಿ. ಈ ಡೋಲೋ 650 ತಗೊಬಿಟ್ಟು ಬರ್ರಿ. ರಾಗಿ ಮುದ್ದೆ ತಿಂದ್ಬಿಟ್ರೆ ಹಂಗೆ ನೀವು ಹೊಂಟೋಯ್ತದೆ. ಇನ್ನು ಎಲ್ಲಿರ್ತದೆ? ಸರಿ ಆಯ್ತು. ಸರ್ ಬೇಗ ಹುಷಾರಾಗು. ಅಕ್ಕಂಗೆ ಹೇಳ್ಬಿಟ್ಟು ಬಂದಿದ್ದೀನಿ ಬೇರೆ ಯಾರನ್ನ ನೋಡ್ಕೊತದಂತೆ. ನೀನು ಬೇಗ ಹುಷಾರಾಗು. ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಯಾರು ಹೋಯ್ತಾರೋ ಕೆಲಸಕ್ಕೆ? ಬೇಜಾರಾಗೋಗ್ಬಿಟ್ಟೈತಿ. ನೀವು ಹೋಗಿದ್ದಿದ್ರೆ ಹೆಂಗೋ ಸರ್ನೇ ಎಲ್ಲ ಸೆಟ್ಲ್ ಆಗ್ಬೋದಿತ್ತು. ಸರಿ, ಹುಷಾರಿಲ್ವಲ್ಲ ನೋಡ್ಕೊ ಬರ್ತೀನಿ. ಅತ್ತೆ, ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತಳಿ ಅಂದರೆ ನಿನ್ನ ಗಂಡ ಹೋದ. ಏನು ಬತ್ತನ್ ಬಾಯಿನ ಸಂಜೆನೇ ಬರೋದು. ಅಷ್ಟಾಗಿ ಹೋಗ್ಬಿಟ್ಟು ಶಾರದಾವ್ರ ಮಂತಕ್ಕೆ ಹೋಗ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸ್ಕೊಂಬಿಟ್ಟು ಬಂದ್ಬಿಡು ಹೋಗಿ. ಕಣಮ್ಮ, ಅವರು ಸುಲಭವಾಗಿ ದುಡಿಯೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಇಲ್ಲ ಅಂತಂದರೆ ಆಗಕ್ಕಿಲ್ಲ. ಹೋಗ್ಬಿಟ್ಟು ತಿಳ್ಕೊಂಬಿಟ್ಟು ಬರ್ತೀನಿ. ಆ ಕೆಲಸ ಮಾಡಿ ಫಸ್ಟು.